ನಮ್ಮದು ಲಕ್ಷ ಅನುದಾಯ ತರುವ ಪದ್ಧತಿಯಲ್ಲ. ಏನಿದ್ರೂ ಕೋಟಿ ಲೆಕ್ಕದಲ್ಲಿ ಅನುದಾನ ತರುವುದು. ಈ ಹಿಂದೆ 2-3 ಲಕ್ಷಕ್ಕೂ ಗುದ್ದಲಿ ಪೂಜೆ ನಡೆಯುತ್ತಿತ್ತು. ನಾನು ಗುದ್ದಲಿ ಪೂಜೆ ಮಾಡುವುದಿಲ್ಲ ಎಂದು ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಹೇಳಿದರು. ಹೊನ್ನಾವರ ತಾಲೂಕ್ ಪಂಚಾಯತ್ ಸಭಾಭವನದಲ್ಲಿ ಬುಧವಾರ ನಡೆದ ತ್ರೈಮಾಸಿಕ ಕೆಡಿಪಿ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ನಂತರ ನಡೆದ ಆರೋಗ್ಯ ಇಲಾಖೆಯ ಚರ್ಚೆಯಲ್ಲಿ ಆರೋಗ್ಯಾಧಿಕಾರಿ ಡಾಕ್ಟರ್ ವೈಶಾಲಿ ನಾಯ್ಕ್ ಮಾಹಿತಿ ನೀಡಿ 3 ಹೊಸ ಕಟ್ಟಡ ನಿರ್ಮಾಣ ಆಗಿದೆ, ಅದರ ಉದ್ಘಾಟನೆ ಆಗಬೇಕು ಎಂದರು. ಅದಕ್ಕೆ ಸಚಿವರು ಉತ್ತರಿಸಿ, ಆಸ್ಪತ್ರೆಗೆ ಬೇಕಾದ ಎಲ್ಲಾ ವ್ಯವಸ್ಥೆ ಆದ ಮೇಲೆ ಪ್ರಾರಂಭ ಮಾಡಿ. ಮಂಕಿ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ವ್ಯವಸ್ಥೆ ಆಗಬೇಕು. 5 ವೈದ್ಯರನ್ನ ಕೇಳಲಾಗಿತ್ತು, 3 ವೈದ್ಯರನ್ನ ನೀಡಿದ್ದಾರೆ. ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗದ ಹಾಗೆ ಆಗಬೇಕು ಎಂದರು. ಎಲ್ಲ ವ್ಯವಸ್ಥೆ ಇಲ್ಲದೆ ಅಲ್ಲಿ ಓಪನ್ ಮಾಡೋದು ಸರಿಯಾಗಲಿಲ್ಲ. ಮತ್ತೆ 3 ಡಾಕ್ಟರು, ಒಂದು 24 ಜನ ಸ್ಟಾಫು, ಮಂತ್ರಿಗಳು ಅದೆಲ್ಲ ಬಂದ್ರ ಅಥವಾ ಸ್ಯಾಂಕ್ಷನ್ ಮಾಡಿಸಿ ಸ್ಯಾಂಕ್ಷನ್ ಆಗಿದೆ. ಹಾಗಾಗಿ ಗೊತ್ತು. ನಾವು 5 ಡಾಕ್ಟರ್ ಡಿಮ್ಯಾಂಡ್ ಮಾಡಿದ್ರು, 3 ಡಾಕ್ಟರ್ ಕೊಟ್ಟಿದ್ದಾರೆ. ಅದನ್ನು ನೋಡ್ಕೊಳ್ಳಿ. ಇಮಿಡಿಯೇಟ್ ಮಂತ್ಲಿದು ಫಾಲೋಅಪ್ ಮಾಡಿ ಅದು ಆಗಬೇಕು. ಶಿಕ್ಷಣ ಇಲಾಖೆ ಸಂಬಂಧಪಟ್ಟಂತೆ ಎಸ್ಎಸ್ಎಲ್ಸಿಯಲ್ಲಿ ಉತ್ತಮ ಸಾಧನೆ ಮಾಡಿದ್ದಾರೆ. ಇದಕ್ಕೆ ಶಿಕ್ಷಕರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಸಚಿವರು ಹೇಳಿದರು. ಬಿಇಒ ಜಯಶ್ರೀ ನಾಯ್ಕ್ ಮಾತನಾಡಿ, 32 ಶಾಲೆಗೆ ದೊಡ್ಡ ಮಟ್ಟದ ದುರಸ್ತಿ ಆಗಬೇಕಿದೆ ಎಂದರು. ಅಭಿನಂದನೆ ಎಲ್ಲ ಶಿಕ್ಷಕರಿಗೂ ಅಭಿನಂದನೆ. ಶಾಲೆ ಸ್ಟಾರ್ಟ್ ಆದ ತಕ್ಷಣ ಎಲ್ಲ ಶಿಕ್ಷಕರಿಗೂ ಹೊರತು ಅಭಿನಂದಿಸಬೇಕು ಅಂತ ಇದ್ದೀನಿ. ನೀವು ಅದರ ಜವಾಬ್ದಾರಿ ವಹಿಸ್ಕೊಂಡು ಅವರು ಎಲ್ಲವನ್ನ ತ್ಯಾಗ ಮಾಡಿ ಮಕ್ಕಳನ್ನ ರೆಡಿ ಮಾಡ್ತಾರೆ. ಅವರಿಗೆ ಅಭಿನಂದಿಸಬೇಕು. ಸಿಡಿಪಿಒ ಇಲಾಖೆ ಚರ್ಚೆಯಲ್ಲಿ ಅಧಿಕಾರಿ ಮಾತನಾಡಿ, ತಾಲೂಕಿನಲ್ಲಿ 46 ಅಂಗನವಾಡಿ ಬಾಡಿಗೆ ಕಟ್ಟಡದಲ್ಲಿದೆ. 40 ಅಂಗನವಾಡಿಗೆ ಸ್ವಂತ ನಿವೇಶನ ಇಲ್ಲ ಎಂದರು. ನಾನು ಈಗಾಗಲೇ 2 ಗುಂಟೆ ಜಾಗ ನೋಡಲು ಹೇಳಿದ್ದೆ. ಜಾಗ ನೋಡದ ಶಿಕ್ಷಕಿಯನ್ನ ತೆಗೆಯಬೇಕಾಗುತ್ತದೆ ಎಂದು ಸಚಿವರು ಎಚ್ಚರಿಸಿದ್ರು. ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಯೋಜನೆ ಅಧಿಕಾರಿ 9 ಗ್ರಾಮ ಪಂಚಾಯತ್ಗಳಿಗೆ ಟ್ಯಾಂಕರ್ನಲ್ಲಿ ಕುಡಿಯುವ ನೀರಿನ ಪೂರೈಕೆ ಮಾಡುತ್ತಿದ್ದೇವೆ ಎಂದರು. ಅದಕ್ಕೆ ಸಚಿವರು, ಯಾಕೆ ಟ್ಯಾಂಕರ್ನಲ್ಲಿ ನೀರು ಕೊಡುತ್ತಿದ್ದೀರಿ? ಯೋಜನೆಯ ಕೆಲಸ ಯಾಕೆ ಮುಗಿದಿಲ್ಲ? ಇನ್ನು ಎಷ್ಟು ವರ್ಷ ಬೇಕು? ಹಾಗೂ ಗುತ್ತಿಗೆದಾರರ ಅಗ್ರಿಮೆಂಟ್ ಮುಗಿದ್ರೆ ಮತ್ತೆ ಅವರಿಗೆ ಕೊಡಬೇಡಿ ಎಂದರು. ಲೋಕೋಪಯೋಗಿ ಇಲಾಖೆ ಅಧಿಕಾರಿ ಎಂಎಸ್ ನಾಯ್ಕರಿಂದ ಬಳಕೂರು ಗೇರ್ಸೊಪ್ಪ ರಸ್ತೆ ಬಗ್ಗೆ ಮಾಹಿತಿ ಪಡೆದು, ಗುತ್ತಿಗೆದಾರ ಎಷ್ಟು ವರ್ಷ ಗುತ್ತಿಗೆ ಪಡೆದಿದ್ದಾನೆ, ಗುತ್ತಿಗೆದಾರರನ್ನ ಬ್ಲಾಕ್ ಲಿಸ್ಟ್ಗೆ ಯಾಕೆ ಹಾಕಿಲ್ಲ ಎಂದು ಪ್ರಶ್ನೆ ಮಾಡಿದ್ರು. ನಂತರ ತಹಶೀಲ್ದಾರ್ ಮಾತನಾಡಿ, ನಾನು ಸ್ಥಳಕ್ಕೆ ಬರ್ತೇನೆ, ಪೊಲೀಸ್ ಭದ್ರತೆ ಪಡೆದು ಖುಲ್ಲಾಪಡಿಸೋಣ ಎಂದರು. ಯಾವುದೇ ರೀತಿ ಕೊರತೆ ಇಲ್ಲ. ಅದು ಅಡ್ವಾನ್ಸ್ ಪೇಮೆಂಟ್ ನಿಜೋರು ಇಡ್ತಾರೆ ಅವರಿಗೆ. ಯಾಕೆ ಇದು ವ್ಯತ್ಯಾಸ ಆಗ್ತದೆ ಗೊತ್ತಿಲ್ಲ, ನಾನು ಮಾತಾಡ್ತೀನಿ. ಅಲ್ಲಿ ತನಕ ಸರಿಯಾಗಿ ಹೋದ್ರು ಇದನ್ನು ಸರಿ ಮಾಡಿ ಕೊಡಿ. ಮತ್ತೆ ಪ್ರತಿ ವರ್ಷಕ್ಕೆ ಒಂದ್ಸಲ ಆದರೂ ಕ್ಯಾಂಪ್ ಮಾಡಿ. ಕ್ಯಾಂಪ್ ಮಾಡುವಾಗ ಸ್ವಲ್ಪ ಮಾನವೀಯತೆ ತೋರಿಸಿ. ಪೇಪರ್ದವ್ರು ಇದ್ದಾರೆ, ಇಲ್ಲಾಂದ್ರೆ ಹೇಳ್ತೀನಿ. ಅಂಶತ್ವ ಇರಬೇಕು. ಸರಿ ಬಿಡಿ. ಇಲ್ಲಿಂದ ನಾವು ಯಾವ ಡಾಕ್ಟರ್ಗೂ ತೆಗೆದಲ್ಲ, ಅವ್ರಿಗೆ ಬೇಕು ತಗೊಂಡು ಹೋಗ್ತಾರೆ. ಅವ್ರಿಗೆ ಅನುಕೂಲ ಆಗುವಂತೆ ಮಾಡ್ಲಿಕ್ಕೆ ಹೋಗಿ ನಾವು ನಮ್ಗೆ ಸ್ವಲ್ಪ ತೊಂದರೆ ಇದೆ ಬಿಟ್ರೆ ಯಾರಿಗೆ ತೆಗೆದಲ್ಲ, ಯಾರಿಗೆ ಬರೋದು ಬೇಡ ಅಂದ್ರೆ ಹೇಳೋದಿಲ್ಲ. ಇವತ್ತೇ ಒಂದೊಮ್ಮೆ ಬರ್ತೇ ಅಂದರೆ ಆಸಕ್ತಿ ಇದ್ರೆ ಇವತ್ತೇ ಕೊಡ್ತಾರೆ. ಸರ್ಕಾರದಿಂದ ಪರ್ಮನೆಂಟ್ ಆದ ಡಾಕ್ಟರ್ಗೆ ಕೌನ್ಸಿಲಿಂಗಲ್ಲಿ ಬರ್ತಾರೆ. ಕರೆಕ್ಟ್ ಅಲ್ವಾ? ಅಷ್ಟೇ. ಒಂದೊಮ್ಮೆ ಬೇರೆ ತಗೊಳ್ಳೋಕೆ ಅವಕಾಶ ಆದರೆ ಯಾರೂ ಬರೋದಿಲ್ಲ. ಇತ್ತೀಚೆಗೆ ಅಪ್ಸರ್ಕೊಂಡ ಸಮುದ್ರದಲ್ಲಿ ಸಿಡಿಲು ಬಡಿದು ಮೃತಪಟ್ಟ ವಿನಾಯಕ್ ಖಾರ್ವಿ ಕುಟುಂಬಕ್ಕೆ ಮೀನುಗಾರಿಕೆ ಇಲಾಖೆಯಿಂದ 10 ಲಕ್ಷ ರೂಪಾಯಿ ಪರಿಹಾರದ ಚೆಕ್ ಮತ್ತು ಮೀನುಗಾರರು ಮೀನುಗಾರಿಕೆಗೆ ತೆರಳಿದಾಗ ಆಮೆ ಸಿಕ್ಕಿಬಿದ್ದಲ್ಲಿ ಅದರ ರಕ್ಷಣೆಗೆ ಬೇಕಾದ ಸಾಮಗ್ರಿಯನ್ನ ಸಾಂಕೇತಿಕವಾಗಿ ವಿತರಣೆ ಮಾಡಿದ್ರು. ವೇದಿಕೆಯಲ್ಲಿ ತಹಶೀಲ್ದಾರ್ ಪ್ರವೀಣ್ ಖರಾಂಡೆ, ತಾಲೂಕ್ ಪಂಚಾಯತ್ ಆಡಳಿತಾಧಿಕಾರಿ ಎನ್ಆರ್ ಹೆಗಡೆ, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪುಟ್ಟೇಗೌಡ, ಗ್ಯಾರಂಟಿ ಯೋಜನೆಯ ಅಣ್ಣಪ್ಪ ನಾಯ್ಕ್ ಇದ್ದರು. ರೋಟರಿ ಕ್ಲಬ್ ಕಾರವಾರ ಹಾಗೂ ಕುಂದಾಪುರದ ಬೆನಕ ಇವೆಂಟ್ಸ್ ಆಶ್ರಯದಲ್ಲಿ
ಕಾರವಾರ ನಗರದಲ್ಲಿ ಹಲಸು ಮತ್ತು ಹಣ್ಣುಗಳ ಮೇಳವನ್ನು ಆಯೋಜಿಸಲಾಗಿದೆ ಎಂದು ಬೆನಕ ಇವೆಂಟ್ಸ್ ಗಣೇಶ್ ಶೆಟ್ಟಿ ಹೇಳಿದರು. ಕಾರವಾರ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೇ 29, 30 ಹಾಗೂ 31ರಂದು ಕಾಜುಭಾಗದ ಪೊಲೀಸ್ ಕಲ್ಯಾಣ ಮಂಟಪದಲ್ಲಿ 3 ದಿನಗಳ ಕಾಲ ಮೇಳ ನಡೆಯಲಿದೆ ಎಂದು ತಿಳಿಸಿದರು. ಸ್ಥಳೀಯ ರೈತರು ಹಾಗೂ ಬೆಳೆಗಾರರು ತಾವು ಬೆಳೆದ ಹಣ್ಣುಗಳನ್ನ ಮೇಳಕ್ಕೆ ತಂದು ಪ್ರದರ್ಶನ ಮತ್ತು ಮಾರಾಟ ಮಾಡಬಹುದಾಗಿದೆ. ಸ್ಥಳೀಯ ರೈತರಿಗೆ ಉಚಿತವಾಗಿ ಸ್ಟಾಲ್ಗಳನ್ನ ನೀಡಲಾಗುವುದು ಎಂದರು. ಕರಾವಳಿ ಭಾಗದ ವಿವಿಧ ಕಡೆಯಲ್ಲಿ ಈ ಹಿಂದೆ ಮೇಳ ಆಯೋಜಿಸಲಾಗಿದ್ದು ನಿರೀಕ್ಷೆಗೂ ಮೀರಿ ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ದೊರೆತಿದೆ ಎಂದು ಹೇಳಿದರು. ಮೇಳದಲ್ಲಿ ಸ್ಥಳೀಯ ಹಣ್ಣುಗಳ ಜೊತೆಗೆ ಕೇರಳದಿಂದ ತರಲಾಗುವ ವಿಶೇಷ ತಳಿಯ ಹಲಸು ಹಣ್ಣುಗಳ ಪ್ರದರ್ಶನ ಹಾಗೂ ಮಾರಾಟವೂ ಇರಲಿದೆ ಎಂದು ಮಾಹಿತಿ ನೀಡಿದರು. ಹಲಸಿನ ಜಾಮ್, ಹಲಸಿನ ಉಪ್ಪಿನಕಾಯಿ, ಮಾವಿನ ಹಣ್ಣಿನ ಜಾಮ್ ಸೇರಿದಂತೆ ಹಲಸು ಮತ್ತು ಮಾವಿನಿಂದ ತಯಾರಿಸಿದ್ದ ವಿವಿಧ ಖಾದ್ಯಗಳು ಗ್ರಾಹಕರಿಗೆ ಲಭ್ಯವಿರಲಿವೆ. ಜೊತೆಗೆ ವಿವಿಧ ತರಕಾರಿ ಬೀಜಗಳು, ಹೂವು ಮತ್ತು ಹಣ್ಣಿನ ಗಿಡಗಳು, ಹಣ್ಣಿನ ಉತ್ಪನ್ನಗಳು, ಆಯುರ್ವೇದಿಕ್ ಹಾಗೂ ಗೃಹ ತಯಾರಿಕೆಯ ಉತ್ಪನ್ನಗಳ ಮಾರಾಟ ಮತ್ತು ಪ್ರದರ್ಶನಕ್ಕೂ ಅವಕಾಶ ಕಲ್ಪಿಸಲಾಗಿದೆ ಎಂದು ತಿಳಿಸಿದರು. ತುಮಕೂರು ಹಾಗೂ ಪಾಂಡಿಚೇರಿಯಿಂದ ತರಲಾಗುವ ಚಂದ್ರ ಹಲಸು, ಮಾವಿನ ಹೋಳಿಗೆ, ಹಲಸಿನ ಹೋಳಿಗೆ, ಹಲಸಿನ ಜಿಲೇಬಿ, ಲಿಂಬು ಸಿಹಿ ಉಪ್ಪಿನಕಾಯಿ, ಹುಣಸೆ ಹಣ್ಣಿನ ಉಪ್ಪಿನಕಾಯಿ ಹಾಗೂ ಮಾವಿನ ಹಣ್ಣಿನ ಸಿಹಿ ಉಪ್ಪಿನಕಾಯಿ ಮೇಳದ ವಿಶೇಷ ಆಕರ್ಷಣೆಯಾಗಿವೆ ಎಂದರು. ಗ್ರಾಹಕರಿಗಾಗಿ ವಿಶೇಷ ಸ್ಪರ್ಧೆಯನ್ನು ಆಯೋಜಿಸಲಾಗಿದ್ದು ಮೇಳದಲ್ಲಿರುವ ಸೆಲ್ಫಿ ಸ್ಟ್ಯಾಂಡ್ನಲ್ಲಿ ಫೋಟೋ ತೆಗೆದು ವಾಟ್ಸ್ಆಪ್ ಸ್ಟೇಟಸ್ನಲ್ಲಿ ಹಂಚಿಕೊಳ್ಳಬೇಕು. ಅತಿ ಹೆಚ್ಚು ವೀಕ್ಷಣೆ ಪಡೆದ 3 ಸ್ಟೇಟಸ್ಗಳಿಗೆ ಇಳಕಲ್ ಸೀರೆ ಬಹುಮಾನವಾಗಿ ನೀಡಲಾಗುವುದು ಎಂದು ಹೇಳಿದರು. ಹಾಗೆ ಬೆನಕ ಇವೆಂಟ್ಸ್ನ ಹಲಸು ಮೇಳದ ಒಂದು ಸ್ಪೆಷಲ್, ಅದೆಲ್ಲ ಕಡೆ ಕೂಡ ಹಲಸು ಮೇಳ ಮಾಡ್ತಾ ಇದ್ದೀವಿ ನಾವು. ಹಾಗೆ ಕಾರವಾರದಲ್ಲಿ ನನ್ನ ಆತ್ಮೀಯರು ಹಲಸು ಮೇಳ ಮಾಡುವ ಅಂತೇಳಿ ಈಗ ನಾನು ಸ್ಟೇಟಸ್ ನೋಡಿದಾಗ ತುಂಬಾ ಜನ ಕಾರವಾರದಲ್ಲಿ ಮಾಡಿ ಅಂತ ಹೇಳಿದ್ರು. ಹಾಗೆ ರೋಟರಿ ಜೊತೆಗೆ ನಾವು ಟೈಅಪ್ ಆಗಿ ಮಾಡ್ತಾ ಇದ್ದೀವಿ. ರೋಟರಿ ಜೊತೆಗೆ ಟೈಅಪ್ ನೀವು ಯಾಕೆ ಕೇಳ್ಬೋದು, ಯಾಕಂದ್ರೆ ನಾವು ಲೋಕಲ್ಸ್ ಆಗಿರೋದಿಲ್ಲ, ನಾವು ಕುಂದಾಪುರರಾಗಿರ್ತೀವಿ. ಲೋಕಲ್ಸ್ ಆರ್ಗನೈಸೇಷನ್ಸ್ ತಗೊಂಡೆ ನಾವು ಮಾಡ್ಬೇಕಾಗತ್ತೆ. ಯಾಕಂದ್ರೆ ಲೋಕಲ್ಸ್ ಇದ್ರೆ ನಾವು ಈವೆಂಟ್ ಮಾಡ್ಲಿಕ್ಕೆ ಕಷ್ಟ. ಹಾಗೆ ಪತ್ರಿಕಾ ಮಾಧ್ಯಮದವರು ಅಂತ ಹೇಳಿದ್ರೆ ನನಗೆ ಪ್ರೀತಿ. ಯಾಕಂದ್ರೆ ಪತ್ರಿಕೆ ಮಾಧ್ಯಮದಲ್ಲಿ ಬರುವಂತ ವಿಷಯಗಳು ಜನರು ನಂಬ್ತಾರೆ. ಬೇರೆ ಈಗ ನಮ್ಮ 60 ಸ್ಟಾಲ್ ಬರ್ಬೋದು, ಜನ ಹೆವಿ ಬಂದಾಗ ಒಂದು 60-70 ಸ್ಟಾಲ್ಗಳು ಇದ್ದಾಗ ಸಣ್ಣ ಸಣ್ಣ ಉತ್ಪನ್ನಗಳು, ಚನ್ನಪಟ್ಟಣ ಬೊಂಬೆ ಆಗಿರ್ಬೋದು, ಹೆಗ್ಗೋಡು ಗಾದಿ, ಇಳಕಲ್ ಸಾರಿ, ಹಾಗೆ ನಮ್ಮ ಕರಾವಳಿಯ ಕೆಲವು ಉತ್ಪನ್ನಗಳು, ಒಂದು ಆಯುರ್ವೇದಿಕ್ ಉತ್ಪನ್ನಗಳೆಲ್ಲ ಅವ್ರಿಗೊಂದು ಅವಕಾಶ ಕೊಟ್ಟಾಗತ್ತೆ. ಅವರಿಗೆ ಡಿಮಾರ್ಟ್ ನವರು ಅಥವಾ ನಿಮ್ಮ ಆನ್ಲೈನ್ ಅವರು, ಅಮೆಝಾನ್, ಫ್ಲಿಪ್ಕಾರ್ಟ್ ಅವರು ಯಾರು ತಗೊಳ್ಳೋದಿಲ್ಲ. ಅವರಿಗೆ ನಾವು ವೇದಿಕೆ ಕೊಡ್ಬೇಕು. ಅದಕ್ಕೋಸ್ಕರ ಇದರಲ್ಲಿ ಎಲ್ಲ ಡೀಟೇಲ್ ಆಗಿದೆ. ಅದನ್ನ ದಯವಿಟ್ಟು ಪತ್ರಿಕೆಯಲ್ಲಿ ಎಲ್ಲ ಉತ್ಪನ್ನಗಳು, ಹಲಸು ಹೆಸರು ಮಾತ್ರ, ಆದ್ರೆ ಹಲಸು ಜೊತೆಗೆ ಇನ್ನಿತರ ಎಲ್ಲ ಉತ್ಪನ್ನಗಳಿಗೆ ವೇದಿಕೆ ನೀಡ್ತಾ ಇದ್ದೀವಿ. ದಯವಿಟ್ಟು ನೀವು ಸಹಕಾರ ನೀಡಿ. ಪತ್ರಿಕೆಯಲ್ಲಿ ಎಲ್ಲಾ ಪತ್ರಿಕೆ ಮಾಧ್ಯಮದವರು ಕೂಡ ಒಂದು ವರದಿ ಕೊಟ್ರೆ ನಮಗೆ ರೀಚ್ ಆಗ್ಲಿಕ್ಕೆ ಈಸಿ ಆಗುತ್ತೆ. ಕಾರವಾರದವರು ಮಾತ್ರ ಬರ್ತಾರೆ ಅಂತ ಅನ್ಕೊಳ್ಬೇಡಿ. ನಮ್ಮ ಬ್ರಹ್ಮಾವರ ಬಂದವರಿದ್ದಾರೆ, ಸಿರ್ಸಿಯಿಂದ ಬಂದವರಿದ್ದಾರೆ. ಅಲ್ಲಿ ಕಾರವಾರ ಮೇಳಕ್ಕೆ ಪತ್ರಿಕಾಗೋಷ್ಠಿಯಲ್ಲಿ ಕಾರವಾರ ರೋಟರಿ ಕ್ಲಬ್ ಅಧ್ಯಕ್ಷ ಅರ್ಜುನ್ ಉಪಾಧ್ಯಾಯ, ಮಾಜಿ ಅಧ್ಯಕ್ಷ ಅಮರ್ನಾಥ್ ಶೆಟ್ಟಿ, ಪ್ರಸನ್ನ ತೆಂಡೂಲ್ಕರ್, ಅನ್ಮೋಲ್ ರೇವಣ್ಕರ್, ವಿನೋದ್ ಕೋಟಾರ್ಕರ್ ಮೊದಲಾದವರು ಉಪಸ್ಥಿತರಿದ್ದರು. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯೆಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್.
ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.